24ರ ವೇತನ ಒಪ್ಪಂದ ಮತ್ತೆ 38 ಹರಿಯರ್ಸ್ಗಳನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟನ ನಿನ್ನೆ ಒಂದು ಸರ್ಕಾರ ಒಂದು ಆದೇಶ ಕೊಟ್ಟಿದೆ. ಆದೇಶನ ಕೂಡ ಯಾವುದೇ ಸಾರಿಗೆ ನೌಕರರು ಒಪ್ಪಿಲ್ಲ. ದಯವಿಟ್ಟು ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ನಾವು ಅಪೀಲ್ ಮಾಡ್ತಾ ಇದೀವಿ. ಸಾರಿಗೆ ನೌಕರರು ತುಂಬಾ ಕಷ್ಟಪಟ್ಟು ಮತ್ತೆ ಜನಗಳ ಜೊತೆ ಮತ್ತು ಟ್ರಾಫಿಕ್ ಮಧ್ಯದಲ್ಲೂ ಕೂಡ ಜನಗಳ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದ್ರ ಮೂಲಕ ಸೇವೆ ಸಲ್ಲಿಸ್ತಾ ಇದೀವಿ. ಆಮೇಲೆ ಬೆಲೆ ಏರಿಕೆ ಇವತ್ತು ಪ್ರತಿಯೊಬ್ಬರು ಗೊತ್ತಿದೆ. ಬೆಂಗಳೂರಂತ ಸಿಟಿಗಳಲ್ಲಿ ಮನೆ ಬಾಡಿಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ 10 ರಿಂದ 14 ಸಾವಿರವರೆಗೂ ಇದೆ. ನಮ್ಗೆ ಬಾಡಿಗೆ 6 ರಿಂದ 7 ಸಾವಿರ ಸಿಗುತ್ತೆ. ಹಾಗಾಗಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ಇದನ್ನ ಮನವರಿಕೆ ಮಾಡಿಕೊಂಡು ಇವತ್ತೇನು ನಾವು 38 ತಿಂಗಳ ಹರಿಯರ್ಸ್ ಇರ್ಬೋದು ಮತ್ತೆ 1/1/24 ಏನು ನೂತನ ವೇತನ ಒಪ್ಪಂದ ಇದೆ ಅದನ್ನು ಜಾರಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಾರಿಗೆ ನೌಕರರ ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಾರಿಗೆ ಕಾರ್ಮಿಕರು ಈ ಫ್ರೀಡಂ ಪಾರ್ಕ್ ಸಂಘಟನೆಗೆ ಬಂದಿದ್ದೇವೆ ಅಂದ್ರೆ ನಮ್ಮ ಜೀವನದ ಹಂಗು ತೊರೆದವನ್ನು ಬರೆದಿದ್ದೇವೆ. ನಮಗೆ ಬರಬೇಕಾದ 38 ತಿಂಗಳ ಹರಿಯರ್ಸ್ ಮತ್ತು 1/1/2024ರಿಂದ ಸಿಗಬೇಕಾದ ಒಂದು ವೇತನ ಪರಿಷ್ಕರಣೆ ಆಗ್ಲೇಬೇಕು. ಈಗಾಗಲೇ ಈ ಸಾರಿಗೆ ನೌಕರರು ತಯಾರಾಗಿದ್ದಾರೆ. ಮತ್ತು ಇದರಲ್ಲಿ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಈ ಒಂದು ನಿವೃತ್ತಿ ಹೊಂದಂತ ಸಾರಿಗೆ ನೌಕರನ್ನ ಒಂದು ಗಮನದಲ್ಲಿಟ್ಟುಕೊಂಡು ಈ ಒಪ್ಪಂದವನ್ನು ಮಾಡಬೇಕಾಗಿತ್ತು. ಅವರಿಗೆ ಮೋಸ್ಟ್ಲಿ ಈ ಒಂದು ಸಾರಿಗೆ ನೌಕರರು ನಿವೃತ್ತಿ ಆಗಿದ್ದಾರೆ ಅನ್ನೋದನ್ನು ಗಮನದಲ್ಲಿ ಇರ್ಲಿಕ್ಕಿಲ್ಲ. ಸಾಯಂಕಾಲದೊಳಗೆ ಅವರು ಈ ಒಂದು ನಿವೃತ್ತಿ ನೌಕರರು ಸಹ ಇದರಲ್ಲಿ ತೊಂದರೆಯನ್ನು ಅನುಭವಿಸಿದ್ದಾರೆ ಮತ್ತು ಈಗಾಗಲೇ ಕರ್ತವ್ಯ ನಿರ್ವಹಿಸತಕ್ಕಂತ ಸಾರಿಗೆ ನೌಕರರು ಸಹ ತೊಂದರೆ ನಿರ್ವಹಿಸುತ್ತಿದ್ದಾರೆ. ಮತ್ತು ಚಾಲಕ ನಿರ್ವಾಹಕರು ಹಗಲು ರಾತ್ರಿ ಮತ್ತು ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಅವರ ಮನೆಯಲ್ಲಿ ಕಾರ್ಯಕ್ರಮ ಯಾವುದೇ ಇದ್ರು ಒಂದು ಹಾವೇರಿ ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಸ್ಥಳಗಳಿಗೆ ಮತ್ತು ಬೇರೆ ಬೇರೆ ಕೇಂದ್ರಗಳಿಗೆ ಹೋಗಿ ಜನರನ್ನ ಸುರಕ್ಷಿತವಾಗಿ ಮುಟ್ಟಿಸ್ತಿದ್ದಾರೆ. ಅಂದ್ರೆ ಇವರು ಆ ಒಂದು ತೊಂದರೆಯನ್ನ ಮುಖ್ಯಮಂತ್ರಿಗಳು ಗಮನಿಸಲೇಬೇಕು. ಒಂದು ವೇಳೆ ಈ ಸಾರಿಗೆ ನೌಕರರು ಚಾಲಕರು ನಿಮಗೆ ಗೊತ್ತಿರಬಹುದು, ಸಾರಿಗೆ ಖಾಸಗಿ ಚಾಲಕರು ಸಿಕ್ಕಾಪಟ್ಟೆ ಅಪಘಾತಗಳನ್ನ ಮುಗಿಸಿ ಸಿಕ್ಕಾಪಟ್ಟೆ ಸಾರ್ವಜನಿಕರನ್ನ ಕೊಲ್ತಾ ಇದ್ದಾರೆ. ಮತ್ತೆ ಈ ಒಂದು ನಮ್ಮ ಸಾರಿಗೆ ಚಾಲಕರು ಅವ್ರಿಗೇನಾದ್ರು ಹಾರ್ಟ್ ತೊಂದರೆ ಬಂದ್ರೆ, ಹಾರ್ಟ್ ಅಟ್ಯಾಕ್ ಆಗ್ತಿದ್ರೆ ಅವ್ರ ಗಮನದಲ್ಲಿಟ್ಕೊಂಡು ಹಿಂದಿರ್ತಕ್ಕಂಥ ಬಸ್ ನಲ್ಲಿ ಸುಮಾರು ಜನರ ಒಂದು ಜೀವನವನ್ನ ಲೆಕ್ಕದಲ್ಲಿಟ್ಕೊಂಡು ಗಾಡಿಯನ್ನ ಸೈಡ್ಗೆ ತಗೊಂಡೋಗಿ ಸೈಡ್ಗೆ ನಿಲ್ಲಿಸಿ ಅವರ ಒಂದು ತಲೆಯನ್ನ ಗಾಡಿಯ ಸ್ಟೇರಿಂಗ್ ಮೇಲೆ ಇಟ್ಟು ಅವರು ಜೀವ ಬಿಡ್ತಾ ಇದ್ದಾರೆ. ಈ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಂದರ್ಭವನ್ನ ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ಸಾರಿಗೆ ನೌಕರರ ಬವಣೆಯನ್ನು ತೀರಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನೊಬ್ಬ ನಿವೃತ್ತ ಚಾಲಕ, ತುಮಕೂರು ಘಟಕದಿಂದ ಬಂದಿದ್ದೀನಿ. ನಾವು ಈಗ ಬಂದಿರೋ ಉದ್ದೇಶ ಏನು ಅಂದ್ರೆ 1/1/20ನೇ ಇಸ್ವಿಯಿಂದ ಬರಬೇಕಾದಂತ ಬಾಕಿ 30 ತಿಂಗಳ ಅರಿಯರ್ಸ್ ದುಡ್ಡನ್ನ ಕೊಡಬೇಕು. ಈಗಿರ್ತಕ್ಕಂಥ ಸರ್ಕಾರ ಇದು ನಮ್ಮ ಜವಾಬ್ದಾರಿ ನಿಮ್ಮಲ್ಲಿದೆ, ಇದು ನಿಮ್ಮ ಸರ್ಕಾರದಲ್ಲಿದೆ. ಅದರಿಂದ ನಾವು ಇದನ್ನ ಮಾತಾಡ್ತಾ ಇದ್ದೀವಿ. ಅದನ್ನ ಮಾತಾಡೋದಕ್ಕೋಸ್ಕರ ಈ ಫ್ರೀಡಂ ಪಾರ್ಕ್ ಬಂದಿದೆ. ಇನ್ನು ನೆಕ್ಸ್ಟ್ ಇವ್ರು ಬಂದ ಮೇಲೆ, ಯಾವುದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1/1/24 ಜನವರಿಯಿಂದಲೇ ಇವರು ನಮ್ಮ ವೇತನ ಪರಿಷ್ಕರಣೆಯನ್ನ ಮಾಡಬೇಕು. ಅದನ್ನು ಮಾಡಕ್ ತಯಾರಿಲ್ಲ ಇವರು. ಅದನ್ನ 38 ತಿಂಗಳು ಅರಿಯರ್ಸ್ ಕೊಡ್ಬೇಕು ಅಂದ್ರೆ ಇಲ್ಲ 26 ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈಗ ಎಷ್ಟು ಕೊಟ್ಟಷ್ಟು ಖುಷಿ ಆಗಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಹೇಳ್ತಾ ಇದ್ದಾರೆ. ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ 1/1/24ರಿಂದ ಪರಿಷ್ಕರಣೆ ಮಾಡಿ ಅಂತ ಹೇಳಿದ್ರೆ ಅದರಲ್ಲೂ 25ನೇ ಇಸ್ವಿಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ಧೋರಣೆಯನ್ನು ಖಂಡಿಸಿ ನಾವು ಮುಷ್ಕರ ಮಾಡ್ಲಿಕ್ಕೆ ಅವ್ರು ಏನ್ ತೀರ್ಮಾನ ತಗೊಂತಾರೆ ಇಲ್ಲಿ CIT ಕಾರ್ಯಕಾರಿ ಸಮಿತಿಯವರು, ಆ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿ ನಾವು ಅವ್ರ ಮೇಲೆ ಕೆಲಸ ಮಾಡ್ತೀವಿ. ಇದನ್ನ ಮಾಡ್ಲಿಕ್ಕೋಸ್ಕರನೇ ನಾವು ಈ ಫ್ರೀಡಂ ಪಾರ್ಕ್ ಸೇರಿದ್ವಿ. ಯಾವುದೇ ಕಾರಣದಿಂದ ನಾವು ಅರಿಯರ್ಸ್ ಅನ್ನು ಬಿಡಕ್ಕಾಗೋದಿಲ್ಲ, ಮತ್ತೆ 24ರ ಪೇ ಫಿಕ್ಸೇಷನ್ ಅಗ್ರಿಮೆಂಟ್ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ನಮ್ಮ ಬೇಡಿಕೆ ಇದೆ ಸರ್ಕಾರದ ಮೇಲೆ.